ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆಯ ನೋಂದಣಿ ನಡೀತು. ಈ ವರ್ಷ ಒಂದು ಹೊಸ ಮಾದರಿಯ ಎಲೆಕ್ಷನ್ ಅನ್ನ ನಡೀತು. ನಾನೇ ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಇದೇ ಜಾಗದಲ್ಲಿ ಕೂತ್ಕೊಂಡು ನೋಂದಣಿಗೆ ಚಾಲನೆಯನ್ನ ಕೊಟ್ಟಿದ್ದೆ. ಇವತ್ತು ಆ ಚುನಾವಣೆ ಎಲ್ಲ ಮುಗಿದಿದೆ. ಕಳೆದ ವಾರ ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ರಿಸಲ್ಟ್ ಅನೌನ್ಸ್ ಆದಮೇಲೆ ನಿನ್ನೆ ನಮ್ಮ ವರಿಷ್ಠರು 3 ಜನ ಅಭ್ಯರ್ಥಿಯನ್ನ ಅವರು ಇಂಟರ್ವ್ಯೂಗೆ ಕರೆದಿದ್ರು. ಏನೇ ರಿಸಲ್ಟ್ ಇದ್ರೂ ಕೂಡ ಚರ್ಚೆ ಮಾಡಿ ಯಾರ ಅರ್ಹತೆ ಇದೆ ಅದನ್ನ ಚೆಕ್ ಮಾಡಲಿಕ್ಕೆ ಕರೆದಿದ್ರು. ಇಲ್ಲಿವರೆಗೂ ನಮ್ಮ ನಲ್ಪದ್ ಹ್ಯಾರಿಸ್ ಮೊಹಮ್ಮದ್ ನಲ್ಪತ್ ಅವರು ಅಧ್ಯಕ್ಷರಾಗಿ ಬಹಳ ಜವಾಬ್ದಾರಿಯುತವಾಗಿ ಅವರ ಕೆಲಸವನ್ನ ಸಂಘಟನೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ಭಾರತ್ ಜೋಡೋ ಸಂದರ್ಭದಲ್ಲಿರ್ಬೋದು, ಚುನಾವಣಾ ಸಂದರ್ಭದಲ್ಲಿರ್ಬೋದು ಮತ್ತು ನಮ್ಮ ಗಾಂಧಿ ಭಾರತ ಸಂದರ್ಭದಲ್ಲೂ ಕೂಡ ಬಹಳ ಸಕ್ರಿಯವಾಗಿ ಮಾಡಿಕೊಂಡು ಬಂದಿದ್ದಾರೆ. ಆ ಸಂಘಟನೆ ಅವರ ಟೀಮ್ಗೆ, ಅವರಿಗೆ ಮತ್ತು ಅವರೆಲ್ಲ ಟೀಮಿನ ಎಲ್ಲ ಸದಸ್ಯರುಗಳಿಗೆ ಕೆಪಿಸಿಸಿಯ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸುಮಾರು 25 ಲಕ್ಷಕ್ಕೂ ಹೆಚ್ಚು ಯೂತ್ ಕಾಂಗ್ರೆಸ್ನವರು ಸದಸ್ಯತ್ವವನ್ನು ನೋಂದಣಿ ಮಾಡಿ ಅವತ್ತೇ ಮತವನ್ನು ಚಲಾಯಿಸಿದ್ರು ಆನ್ಲೈನ್ ಮುಖಾಂತರ. ಭಾಳ ಸುಮಾರು ಆಲ್ಮೋಸ್ಟ್ 50% ಅಷ್ಟು 40 to 50% ಅಷ್ಟು ವಿವಿಧ ಟೆಕ್ನಿಕಲ್ ಇಶ್ಯೂಸಲ್ಲಿ ಮತಗಳು ರಿಜೆಕ್ಟ್ ಆಗಿವೆ. ಸೊ ಅನೌನ್ಸ್ಮೆಂಟ್ ಆಗಿದೆ. 3 ಜನರಿಗೆ ಏನು ನಮ್ಮ ದೆಹಲಿಯವರು ಆಹ್ವಾನಿಸಿದ್ರು, ಅಬ್ದುಲ್ ದೇಸಾಯಿ ಅಂತೇಳಿ ಅವರು 45,968 ಮತಗಳನ್ನು ಪಡ್ಕೊಂಡಿದ್ರು. ದೀಪಿಕಾ ರೆಡ್ಡಿಯವರು, ಶ್ರೀಮತಿ ದೀಪಿಕಾ ರೆಡ್ಡಿಯವರು 2,95,705 ಮತಗಳನ್ನು ಪಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಸೊ HS ಮಂಜುನಾಥ್ ಅವರು 5,67,343 ಆಫೀಸಿಂದ ಈಚೆಗೆ ಹಾಕ್ತೀನಿ, ಶಿಸ್ತಿರಬೇಕು. ಸೊ 5,67,343 ಮತದಿಂದ ಗೆದ್ದು ಸುಮಾರು 2,71,638 ಅಂತರದಿಂದ ಚುನಾಯಿತರಾಗಿದ್ದಾರೆ ಅಂತೇಳಿ ಈಗಾಗಲೇ ನಮ್ಮ ACCಯ ಎಲೆಕ್ಷನ್ ಟೀಮು ಇವತ್ತು ಘೋಷಣೆ ಮಾಡಿದೆ.